ಮೇಜರ್ ಆಗಿ ಮದುವೆ ಸಮಸ್ಯೆಗಳು ಬರ್ತಾ ಇದೆ ಅಂತ ತಕ್ಷಣನೇ ಒಂದು ದೊಡ್ಡ ಸ್ಟೇರ್ ಕೇಸ್ ಕೊಟ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಕಿಟಕಿ ಕೊಟ್ಟಿರ್ತೀರ ಈ ಜಾಗದಲ್ಲಿ. ಈ ಅಗ್ನಿ ದಿಕ್ಕನ್ನ ಕಟ್ ಮಾಡೋದು, ಇಲ್ಲಿ ಸಂಪನ್ನ ಮಾಡುವಂಥದ್ದು, ಇದನ್ನ ಎಕ್ಸ್ಟೆನ್ಷನ್ ಮಾಡಿದಾಗ ಮನೆಯ ಹೆಣ್ಣು ಮಕ್ಕಳಿಗೆ ಡಿಲೇ ಮ್ಯಾರೇಜ್ ಆಗುತ್ತೆ. ಯಾವಾಗ ಈ ನೈಋತ್ಯ ಮೂಲೆಯನ್ನ ಕೆಡಿಸ್ತೀರೋ ನೀವು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂಥದ್ದು, ಮದುವೆ ಆದ್ಮೇಲೆ ಕೂಡ ಅವರ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಅದ್ರ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ವಿವಾಹ ವಿಳಂಬ ಅಥವಾ ಮದುವೆ ಆದಮೇಲೆ ಕೂಡ ಯಾಕೆ ಚೆನ್ನಾಗಿರಲ್ಲ, ಏನೆಲ್ಲ ಪ್ರಾಬ್ಲಮ್ಗಳನ್ನ ನೀವು ಮಾಡ್ಕೊಂಡಿರ್ತೀರಿ ಅನ್ನುವಂಥ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ನೀವು ಕೂಡ ಶಾಸ್ತ್ರಜ್ಞರಾಗಬೇಕು, ನೀವು ಕೂಡ ವಾಸ್ತು ಕಲಿಬೇಕು, ಅದ್ರ ಮುಖಾಂತರ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು ಅನ್ನುವಂಥದ್ದು. ಇಲ್ಲಿ ನೋಡಿ, ಈಗ ಯಾಕೆ ಮದುವೆ ವಿಳಂಬ ಆಗ್ತದೆ ಅಂತ ಬಂದಾಗ ನೋಡಿ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ಶುಕ್ರ ಅಗ್ನಿ ದಿಕ್ಕಿಗೆ ಶುಕ್ರ ಅಧಿಪತಿ, ಅಂದ್ರೆ ಇಲ್ಲಿ ವಾಸ ಮಾಡುವಂಥ ದಿಕ್ಕೊಂದು. ಈ ಶುಕ್ರ ಅಂತ ಬಂದ ತಕ್ಷಣ ಕಳತೃಕಾರಕ, ಗಂಡು ಮಕ್ಕಳಿಗೆ ಹೆಂಡತಿ ಕಾರಕನಾಗ್ತಾನೆ. ದಕ್ಷಿಣ ದಿಕ್ಕಿಗೆ ಕುಜ, ಇವನು ಕಳತೃಕಾರಕನಾಗ್ತಾನೆ. ಆದ್ರೆ ಇದು ಹೆಣ್ಣು ಮಕ್ಕಳಿಗೆ ಗಂಡ, ಅಂದ್ರೆ ಕುಜನ ನಾವು ಕಳತೃಕಾರಕ, ಗಂಡನ ಕಾರಕ ಗ್ರಹ ಅಂತ ಕರಿತೀವಿ. ಮೇಜರ್ ಆಗಿ ಮನೆಯ ಮದುವೆ ವಿಳಂಬ, ಮದುವೆ ಸಮಸ್ಯೆಗಳು ಬರ್ತಾ ಇದೆ ಅಂತ ತಕ್ಷಣನೇ ಇಲ್ಲೇನ್ ಮಾಡಿರ್ತೀರ ನೀವು, ಇಲ್ಲ ಒಂದು ದೊಡ್ಡ ಸ್ಟೇರ್ ಕೇಸ್ ಕೊಟ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಕಿಟಕಿ ಕೊಟ್ಟಿರ್ತೀರ ಈ ಜಾಗದಲ್ಲಿ. ಇದು ಕೂಡ ಮದುವೆ ವಿಳಂಬಕ್ಕೆ ಮೇಜರ್ ಕಾರಣ. ಮನೆ ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ಕುಜ ದೋಷ ಮಾಡ್ದಂಗದು. ಒಂದು ಈ ಜಾಗದಲ್ಲಿ ಯಾವಾಗ ನಾವು ಇಂಬ್ಯಾಲೆನ್ಸ್ ಮಾಡ್ತೀವೋ ಆ ಟೈಮಲ್ಲಿ ಒಳ್ಳೆ ಸಂಬಂಧಗಳು ಬರೋದಿಲ್ಲ, ಲೇಟ್ ಮ್ಯಾರೇಜ್ ಆಗುತ್ತೆ, ಡಿಲೇ ಮ್ಯಾರೇಜ್ ಆಗುತ್ತೆ. ಮದುವೆ ಆದರೂ ಕೂಡ ಗಂಡ ಹೆಂಡತಿ ಅಷ್ಟೊಂದು ಅನ್ಯೋನ್ಯತೆ ಇರೋದಿಲ್ಲ, ಅನೇಕ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಎರಡನೇದು ಬಹಳ ಮುಖ್ಯವಾಗಿ, ಈ ದಿಕ್ಕಿದೆಯಲ್ಲ, ಈ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ದಿಕ್ಕಂತ ಏನು ಕರಿತೀವಿ, ಈ ಅಗ್ನಿ ದಿಕ್ಕನ್ನ ಕಟ್ ಮಾಡೋದು, ಅಗ್ನಿ ದಿಕ್ಕಲ್ಲಿ ಯುಟಿಲಿಟಿ ಮಾಡೋದು, ಇಲ್ಲಿ ಬಾವಿ ಮಾಡೋದು, ಇಲ್ಲಿ ಸಂಪನ್ನ ಮಾಡುವಂಥದ್ದು, ಅಥವಾ ಇಲ್ಲಿ ಲೋಹಕ್ಕೆ ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ವಸ್ತುಗಳನ್ನ ತಂದ್ಬಿಟ್ಟು ಈ ಜಾಗದಲ್ಲಿ ಇಟ್ಕೊಳ್ಳುವಂಥದ್ದು. ಈ ರೀತಿಯಾಗಿ ನೀವು ಏನೇ ಮಾಡಿದ್ರು ಅಂದ್ರೆ ವಾಟರ್ ಎಲಿಮೆಂಟು, ಮೆಟಲ್ ಎಲಿಮೆಂಟ್ಗಳನ್ನ ಜಾಸ್ತಿ ಮಾಡಿದಾಗ, ಇದನ್ನ ಕಟ್ ಮಾಡಿದಾಗ, ಇದನ್ನ ಎಕ್ಸ್ಟೆನ್ಷನ್ ಮಾಡಿದಾಗ, ಅಥವಾ ಹೆಣ್ಮಕ್ಳು ಹೆಚ್ಚು ಕಾಲವನ್ನು ಕಳೆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಮನೆಯ ಹೆಣ್ಣು ಮಕ್ಕಳಿಗೆ ಡಿಲೇ ಮ್ಯಾರೇಜ್ ಆಗುತ್ತೆ, ಲೇಟ್ ಮ್ಯಾರೇಜ್ ಆಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಅಥವಾ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಆಗತ್ತೆ. ಮತ್ತೆ ಯಾವಾಗ ನೀವು ನೈಋತ್ಯ ಮೂಲೆಯನ್ನ ಕೆಡಿಸ್ತೀರೋ, ಇದು ಮೇಜರ್ ಪ್ರಾಬ್ಲಮ್. ಎಕ್ಸ್ಟೆನ್ಷನ್ ಮಾಡುವಂಥದ್ದು, ವಾಟರ್ ಎಲಿಮೆಂಟ್ಗಳನ್ನ ತಗೊಂಡು ಬಂದಿಡುವಂಥದ್ದು, ಈ ಜಾಗದಲ್ಲಿ ಕಾರಂಜಿ ಇರ್ಬೋದು, ಬಾವಿ ಇರ್ಬೋದು, ಸಂಪ್ ಇರ್ಬೋದು, ಈ ತರ ಎಲಿಮೆಂಟ್ಗಳನ್ನ ಜಾಸ್ತಿ ಇಡುವಂಥದ್ದು, ಅಥವಾ ಇದನ್ನ ಕಟ್ ಮಾಡುವಂಥದ್ದು, ಅಥವಾ ಇದನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು. ಯಾವಾಗ ಈ ನೈಋತ್ಯ ಮೂಲೆಯನ್ನ ಕೆಡಿಸ್ತೀರೋ ನೀವು, ಅವಾಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುವಂಥದ್ದು, ಡಿಲೇ ಮ್ಯಾರೇಜ್ ಆಗುವಂಥದ್ದು, ಪ್ರೀತಿ ಪ್ರೇಮ ಅಂತೇಳಿ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳುವಂಥದ್ದು, ಮನೆಯ ವಿರುದ್ಧವಾಗಿ ಹೋಗುವಂಥದ್ದು, ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಮದುವೆ ಆದ್ಮೇಲೆ ಕೂಡ ಅವರ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಇದನ್ನ ಬಹಳ ಗಮನಿಸ್ಕೋಬೇಕು. ನೋಡಿ, ಸೌತು ಅಷ್ಟೇ, ಎಕ್ಸ್ಟೆನ್ಷನ್ ಮಾಡುವಂಥದ್ದು, ಕಟ್ ಮಾಡುವಂಥದ್ದು ದಾಂಪತ್ಯ ಸುಖವನ್ನ ಹಾಳು ಮಾಡುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಈ ಮೂರು ದಿಕ್ಕುಗಳು, ಮದುವೆ ಅಂದ ತಕ್ಷಣನೇ ನೀವು ಮನೆ ಕಟ್ಟಿದಾಗ ಬರೀ ದುಡ್ಡು ಕಾಸು ಹಣ ಅನ್ನೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಮುಖವಾಗಿ ನನ್ನ ಮದುವೆ ಆದ್ಮೇಲೆ ನನ್ನ ಮಕ್ಕಳ ಅಭಿವೃದ್ಧಿ ಆಗಬೇಕು. ನೋಡಿ, ಈ ತರ ಅಗ್ನಿ ದಿಕ್ಕು, ದಕ್ಷಿಣ ದಿಕ್ಕು, ನೈಋತ್ಯ ಮೂಲೆ ಕೆಟ್ಟಂತ ಸಂದರ್ಭದಲ್ಲಿ ಅಪ್ಪ ತುಂಬಾ ಚೆನ್ನಾಗಿರ್ತಾರೆ,
ಅಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಟ್ಟಿರ್ತಾರೆ, ಬಟ್ ಮನೆಗೆ ಬಂದ್ರೆ ಅವ್ರಿಗೆ ನೆಮ್ಮದಿ ಇರಲ್ಲ. ಯಾಕಂದ್ರೆ ಮಕ್ಕಳಿಗೆ ಏಜ್ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಈಗೋ ಕ್ಲಾಶಸ್ಸು, ಅಥವಾ ನಾವು ಓದಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೋತಾ ಇಲ್ಲ, ನಾನು ಕೆಲಸದಲ್ಲಿ ಇನ್ನೂ ಏನೋ ಮಾಡಬೇಕು ಅಂತ ಮಾಡ್ಕೋತಾ ಇಲ್ಲ, ಅಥವಾ ಮದುವೆ ಆಗ್ಲಿಕ್ಕೆ ಭಯ, ನನ್ಗೆ ಆಗ್ತಾ ಇರೋ ಸಂಪಾದನೆ ಇಷ್ಟು, ನಾನು ಹೋಗ್ಬಿಟ್ಟು ಹೆಂಗಪ್ಪ ಮದುವೆ ಮಾಡ್ಕೊಳ್ಳಿ ಅನ್ನುವಂಥದ್ದು, ಅಥವಾ ಲವ್ ಫೇಲ್ಯೂರ್ಸ್ಗಳು ಜಾಸ್ತಿ ಆಗುವಂಥದ್ದು. ಎಕ್ಸ್ಪೆಷಲಿ ಮದುವೆ ಮಾಡ್ಕೊಂಡ್ರು ಕೂಡ ದೊಡ್ಡ ಆಕ್ಚುಲಿ ಅಗ್ನಿಮೂಲೆ ಏನಾದರೂ ಕೆಟ್ಟ ತಕ್ಷಣ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದ್ರೆ ದೊಡ್ಡ ಸೊಸೆ ಮೇಲೆ ಪರಿಣಾಮ ಬೀರುತ್ತೆ. ಆ ಹೊಂದಾಣಿಕೆ ಆಗಲ್ಲ, ಮನೇಲಿ ಇರಲ್ಲ, ನಾನು ಸಪ್ರೇಟ್ ಹೋಗ್ಬಿಟ್ಟು ಮನೆ ಮಾಡ್ಕೊಂಡಿರ್ಬೇಕು ಅನ್ನುವಂಥ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥದ್ದು. ಅದೇ ಏನಾದ್ರೂ ಈ ದಿಕ್ಕು ಕೆಟ್ಟ ತಕ್ಷಣನೇ ಅಳಿಯ ಮಾತು ಕೇಳದೇ ಇರುವಂಥದ್ದು, ಅಳಿಯ ಮನೆಗೆ ಕಳಿಸ್ತಾ ಇರುವಂಥದ್ದು, ಅಳಿಯ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರುವಂಥದ್ದು, ಈ ಥರ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಇಂಬ್ಯಾಲೆನ್ಸ್ ಮಾಡಬಾರ್ದು ಎನರ್ಜಿಸ್ನ, ಯಾವಾಗಲೂ ಚೌಕಾಕಾರ ಇರಬೇಕು. ಮತ್ತು ಎಲಿಮೆಂಟ್ಸ್ ಅಂತ ಕರಿತೀವಿ, ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಂಡು ಅದರ ಪ್ರಕಾರವಾಗಿ ಎಲಿಮೆಂಟ್ಗಳ ವಸ್ತುಗಳನ್ನ ಜೋಡಣೆ ಮಾಡ್ತಾ ಹೋದ್ರೆ ಆ ಮನೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಮನೇಲಿ ಯಾವುದೇ ಥರದ ಸಮಸ್ಯೆಗಳಾಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದ್ರೆ, ಬಹಳ ಮುಖ್ಯವಾಗಿ ಮನೆ ಹೆಣ್ಮಕ್ಳಿಗೆ ಲೇಟ್ ಆಗ್ತಾ ಇದೆ ಮದುವೆ ಅಂತಂದ್ರೆ ಈ ದಿಕ್ಕುಗಳು ಪ್ರಾಬ್ಲಮ್ಸ್ ಆಗ್ತಿರುತ್ತೆ. ಅವಾಗ ನೀವೇನು ಮಾಡಿ ಅಂದ್ರೆ, ಒಂದು ಇಲ್ಲಿ ಈ ದಿಕ್ಕನ್ನ ಕರೆಕ್ಷನ್ ಮಾಡ್ಕೊಳ್ಳಿ, ಪ್ಲಸ್ ಇಲ್ಲೊಂದು ಬಹಳ ಪ್ರಮುಖವಾಗಿ ಒಂದು ರೆಡ್ ಕಲರ್ ಬಲ್ಬನ್ನ ಸೌತ್ ಈಸ್ಟ್ ಅಗ್ನಿ ಮೂಲೆಯಲ್ಲಿ ಹಾಕೊಳ್ಳಿ. ಜೊತೆಗೆ ಒಂದು ಲವ್ ಬರ್ಡ್ಸ್ ಅಂತ ಏನ್ ಕರಿತೀವಿ ಅದನ್ನ, ಮತ್ತು ರೋಸ್ ಕ್ವಾರ್ಟ್ಸ್ ಅಂತ ಏನ್ ಕರಿತೀವಿ ಅದನ್ನ ನಿಮ್ಮ ನೈಋತ್ಯ ಮೂಲೆಯಲ್ಲಿ ಇಡೋದ್ರಿಂದ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ. ಮತ್ತೆ ಸೌತ್ ಅಲ್ಲಿ ಏನಾದ್ರೂ ತುಂಬಾ ದೊಡ್ಡದಾಗಿ ಕಿಟಕಿ ಅಥವಾ ಇಂಬ್ಯಾಲೆನ್ಸ್ ಮಾಡಿದ್ರೆ ಅಲ್ಲಿಗೆ ಪಿರಮಿಡ್ ಹಾಕುವಂಥದ್ದು, ಅಥವಾ ಬೆಳಕು ಜಾಸ್ತಿ ಬರದೇ ಇರುವಂತ ತಿಕ್ ಕರ್ಟನ್ಗಳನ್ನ ಹಾಕೊಳ್ಳುವಂಥದ್ದು. ಮತ್ತೆ ಜಾತಕದಲ್ಲಿ ಏನಾದ್ರು ದೋಷ ಇದ್ರೆ ಇದ್ರ ಜೊತೆಗೆ ಪರಿಹಾರಗಳನ್ನ ಮಾಡ್ಕೊಳ್ಳುವಂಥದ್ದು. ದಯವಿಟ್ಟು ಈ ರೀತಿಯಾಗಿ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅಲ್ಲಿನ ದೋಷಗಳು ಕಮ್ಮಿ ಆಗುತ್ತೆ. ಯಾವಾಗಲೂ ಕೂಡ ನಾವೇನ್ ಮಾಡಬೇಕು, ಸುಮ್ಮನೆ ಬ್ಲೈಂಡ್ ಆಗಿ ಪರಿಹಾರಗಳನ್ನ ಮಾಡೋದ್ರ ಬದಲು ಯಾವುದೇ ಮನೆಯಲ್ಲಿ ಯಾವ ಕಾರಣದಿಂದ, ಅದು ಜಾತಕದಿಂದನೋ ಅಥವಾ ಮನೆಯಿಂದ ಬರ್ತಾ ಇದೆ, ಇದನ್ನ ಸರಿಯಾದ ಕಾರಣಗಳನ್ನು ತಿಳ್ಕೊಂಡು ಪರಿಹಾರ ಮಾಡ್ಕೊಂಡ್ರೆ 100% ನೀವು ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಇದ್ರ ಬಗ್ಗೆ ತುಂಬಾ ವಿಷಯಗಳಿದೆ ಮಾತಾಡುವಂಥದ್ದು, ಮುಂದಿನ ಸಂಚಿಕೆಗಳಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಕೂಡ ಯಾವುದೇ ಥರದ ವಾಸ್ತು ಸಲಹೆ ಬೇಕು ಅಂದರೆ ಭೇಟಿ ಮಾಡಿ. ಜೊತೆಗೆ ಇದೇ ಜನವರಿಯಲ್ಲಿ 2 ದಿನದ ವರ್ಕ್ಶಾಪ್ ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲರಿಗೂ ಆಸಕ್ತಿ ಇದೆ, ಅದು ಇಂಜಿನಿಯರ್ಸು, ಆರ್ಕಿಟೆಕ್ಟು, ಇಂಟೀರಿಯರ್ ಡಿಸೈನರ್ಸು, ಮನೆ ಕಟ್ತಾ ಇರೋವಂಥವ್ರು, ಮನೆ ಕಟ್ಟಬೇಕು ಅನ್ನುವಂಥವ್ರು, ನಿಮಗೆ ಮಾತ್ರ ವಿಶೇಷವಾಗಿ ಈ ಕಾರ್ಯಾಗಾರ 2 ದಿನದ ಕಾರ್ಯಾಗಾರ ಮೈಸೂರಲ್ಲಿರುತ್ತೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರು ಭೇಟಿ ಮಾಡಿ ಅಂತ ಹೇಳ್ತೀವಿ. ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.